ಸತಿ ಹೇಳೇ ಬಿಟ್ಲು, ರೀಲ್ಸ್ ಮಾಡೋದನ್ನ ಗಂಡನ್ ಬೇಕಾದ್ರೆ ಬಿಟ್ಬಿಡ್ತೀನಿ, ರೀಲ್ಸ್ ಮಾಡೋದು ಬಿಡಲ್ಲ ಅಂತೇಳಿ. ನನಗೆ ಪ್ರೆಗ್ನೆಂಟ್ ಅಲ್ಲಿ ನನಗೆ ಎಲ್ಲಿ ಕೊಡ್ಬೇಕು ಅಂತ ಡಾಕ್ಟರ್ ಇದ್ರೆ ಇಡೀ ಒಂದು ಉಂಡೆನೆ ತಗೊಂಡ್ಬಿಟ್ಟಿದ್ರು, ಗಿಡದ ಉಂಡೆ ತಗೊಂಡ್ಬಿಟ್ಟು ಮನೆ ಒಳಗಡೆ ಸೇರಿಸ್ಬಿಟ್ಟಿದ್ರು. ನನ್ನ ಮಕ್ಕಳು ಹೊಲ ಅಂತ ಒದ್ದಾಡೋದು, ಹೊಟ್ಟೆ ಹಸು ಅವ್ರಿಗೆ. ಬಾಟ್ಲಲ್ಲಿ ನೀರು ಹಾಕೊಡ್ತಾ ಇದ್ವಿ, ಕುಡಿಯಕ್ಕೆ ಹಾಲಿಲ್ಲ ಅವ್ರಿಗೆ, ನೀರು ಹಾಕೊಡ್ತಾ ಇದ್ವಿ ಬಾಟ್ಲಲ್ಲಿ. ನನ್ನ ಮುಂದೆನೆ ಇದು ಈರುಳ್ಳಿ ಸಿಪ್ಪೆ ಮಣ್ಣು ಎಲ್ಲ ತಿಂತಾ ಇದ್ರು. ಅವಾಗ ದುಃಖ ಆಗಲ್ಲ ಒಂದು ತಾಯಿಗೆ ಕರಳು ಬಳ್ಳಿ ಅದು ನೋಡ್ಕೊಳಕ್ಕಾಗಲ್ಲ ಯಾರಿಗೂ. ಅವಾಗ ಈರುಳ್ಳಿ ಸಿಪ್ಪೆ ಮಣ್ಣು ತಿನ್ನೋವಾಗ ನಾನು ಮುಂದೆ ಕುತ್ಕೊಂಡು ಹೆಂಗೆ ನೋಡ್ತಾ ಇದ್ದೆ ಅವ್ರಿಗೆ. ಹೌದು, ನಾನು ಕುಡಿತಾ ಇದ್ದೀನಿ. ಯಾರಿಗೋಸ್ಕರ? ನನ್ನ ಮಕ್ಳಿಗೋಸ್ಕರ. ಎಲ್ಲ ಫೋನ್ಗಳು ಮಾಡ್ತಾರೆ, ತಿರ್ಗಾ ಇದು ಮಾಡ್ತಾರೆ. ಫೋನ್ಗಳು ಮಾಡಿಬಿಟ್ಟು ಏನೋ ನೀನು ಅಂತ ಅಲ್ಲಿ ಮಾಡ್ತಾಳೆ, ಕಟಪ್ಪನ ಜೊತೆ ಇದು ಮಾಡ್ತಾಳೆ. ಅದನ್ನ ನನಗೆ ಫಾಲೋ ಮಾಡಿದ್ರು ಎಷ್ಟೋ ಜನ. ನಿನ್ನಿಂದನೇ ಇದ್ದೀವಿ, ಮಚ್ಚೆಲ್ಲ ಎತ್ಕೊಂಡಿದೀವಿ ಗಾಡಿಯಲ್ಲಿ, ಇಲ್ಲೇ ಎತ್ಬಿಡ್ತೀವಿ. ರೇಷ್ಮಾ ಅವರು ಹಾಕೋ ಡ್ರೆಸ್ಗಳ ಮೇಲೂ ಕಮೆಂಟ್ ಮಾಡ್ತಾರೆ ಸರ್. ಕಟ್ಕೊಂಡಿರೋ ಗಂಡ ನಾನೇ ಇಲ್ಲಿ ಇರ್ಬೇಕಾದ್ರೆ ನನಗೆ ನಂಬಿಕೆ, ನನ್ನ ಹೆಂಡತಿ ಮೇಲೆ ನಿಮ್ಗೆ ಏನಕ್ಕೆ ಎಲ್ಲ. ಆಮೇಲೆ ತುಂಬ ಕೆಟ್ಟದಾಗಿ ಮಾಡ್ತಾರೆ, ತುಂಬ ಡಬಲ್ ಮೀನಿಂಗ್ ಸಾಂಗ್ಸ್ಗಳನ್ನ ಮಾಡ್ತಾರೆ, ಅದು ಒಂದು ಬೆಡ್ರೂಮಲ್ಲೆಲ್ಲ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಸರ್. ನಾವು ನಮ್ಗೆ ದುಡ್ಡು ಬರಬೇಕು ಅಂದರೆ ಅವ್ರು ಯಾವ ಸಾಂಗ್ ಹೇಳ್ತಾರೆ ಅದು ಚಾಯ್ಸ್ ಮಾಡ್ತೀವಿ. ನಿಮ್ಮ ರೀಲ್ಸ್ಗಳು ನೋಡೆ ಬರ್ತೀಯಾ ಅಂತ ಕರೆಯೋದು, ಬಾ ನನ್ನ ಜೊತೆನೂ ಈ ಥರ ಮಾಡು, ಬಾ ಇಲ್ಲಿ ನನ್ನ ಜೊತೆನೂ ಇರು. ಹೆಂಗ್ಸನ್ನೆಲ್ಲ ಕೆಳಗೆ ಬೀಳಿಸ್ಬಿಟ್ಟು ಬಂದವನ್ನೆಲ್ಲ ಗಂಡಸು ಅಂತಾರ. ರೇಷ್ಮಾ ಒಂಚೂರು ರೀಲ್ಸ್ ಮಾಡಾದ್ಮೇಲೆ ಸಿಕ್ಕಾಬಟ್ಟೆ ಸೌಕರ್ ಆಗ್ಬಿಟ್ಟವ್ರೆ, ಸಿಕ್ಕಾಬಟ್ಟೆ ರಿಚ್ ಆಗ್ಬಿಟ್ಟಿದ್ದಾರೆ. ಈ ಜೀವನ ನನ್ಗೆ ಬೇಡ. ಇದು ಜಾತಿ ಭೇದ, ಜಾತಿ ನಿನ್ ಯಾವ ಜಾತಿ, ಈ ಜಾತಿ ಆ ಜಾತಿ, ಇರೋದು ಒಂದೇ ಜಾತಿ, ಮನುಷ್ಯ ಜಾತಿ. ಅದು ಒಂದು ವಿಶಾಲ ಹೃದಯ ನನ್ ಗಂಡ ಅವ್ರು ಹೇಳ್ತಾರಲ್ಲ ಅರ್ಧನಾರೇಶ್ವರ ಅಂತ, ಅದು ನನ್ ಗಂಡನೇ.